ಬೇಡವೇ ಬೇಡ. ಆಟೋ ಇಲ್ಲ ಬ್ಯಾಕ್ ಸರ್ ಹಿಂದ್ಗಡೆ. ಹಲೋ ಎಲ್ಲ ಸಮುದಾಯದಲ್ಲಿರ್ತಕ್ಕಂತಹ ಕೆಲವೊಂದು ಪೇರೆಂಟ್ಸಿಗೆ ಕೂಡ ಅವಕ್ಕೆಲ್ಲ ತಲೆ ಕೆಡಿಸಬಾರ್ದು. ನಾವು ಡ್ರೈವ್ ಮಾಡೋದಕ್ಕೆ ಸೀತಾ ಮಹಾಲಕ್ಷ್ಮಿ ಯೋಜನೆ ನೋಡಿ ಯಾವುದೂ ಮಾಡಲ್ಲ. ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೋಬೇಕು ಅನ್ನೋದ್ರ ಬಗ್ಗೆಯೂ ಸಹಿತ ನಾನು ಈ ಪೋಕ್ಸೋ ಕಾರ್ಯಕ್ರಮದ ಬಗ್ಗೆ ಉಪನ್ಯಾಸ ಮಾಡೋರು ಹೇಳ್ತಾರೆ ಅಂತ ಹೇಳಿ ಭಾವಿಸ್ತೇನೆ. ಮತ್ತು ಮಾದಕ ದ್ರವ್ಯದಲ್ಲಿ ಯಾರು ತುತ್ತಾಗ್ತಾ ಇದ್ದಾರೆ, ಇದರ ವಿಕ್ಟಿಮ್ಸ್ ಆಗಿ ತುತ್ತಾಗ್ತಾ ಇದ್ದಾರೆ, ಆ ವಿಕ್ಟಿಮ್ಸ್ಗಳಿಗೆ ಒಂದು ಅರಿವನ್ನು ಮೂಡೋ ಮುಖಾಂತರ ಈ ಮಾದಕ ದ್ರವ್ಯ ಮುಕ್ತ ಕಾರ್ಯಕ್ರಮಗಳನ್ನು ನಿಮ್ಮಂಥ ಹರಿಯದವರಿಗೆ ತಿಳಿಸ್ಕೊಡೋ ಮುಖೇನ ಇಲ್ಲಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ನಾವು ಈಗ ಒಂದು ವಾರದ ಕೆಳಗಡೆ ಒಂದು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಇದೇ ಬಳ್ಳಾರಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ವಿ. ಡೆವಲಪ್ ಮಾಡಿಕೊಂಡ್ರು ಸಾಕು, ಯಾವುದೇ ರೀತಿಯಾದಂತಹ ವೊಕೇಶ್ನಲ್ ಟ್ರೈನಿಂಗ್ ತೊಗೊಂಡ್ರಾಯ್ತು. ನೀವು ಸಬಲರಾಗಬೇಕು. ಸಬಲತೆ ಯಾವಾಗ ಬರುತ್ತೆ ನಮಗೆ? ನಾವು ಒಂದು ಅಕ್ಷರಜ್ಞಾನ ಇರಬೇಕು, ಇಲ್ಲಾಂದರೆ ನಮ್ಮ ಕೈಯಲ್ಲಿ ಕೆಲಸ ಮಾಡುವಂತಹ ಒಂದು ಸ್ಕಿಲ್ ಇರಬೇಕು, ಒಂದು ಕಲೆ ಇರಬೇಕು. ಆ ಕಲೆ ನಮ್ಮ ಕೈಯಲ್ಲಿದ್ದರೆ ನಾವು ಬದುಕ್ಬೋದು, ನಾವು ಆರ್ಥಿಕವಾಗಿಯೂ ಸಬಲರಾಗ್ಬೋದು, ಅದರಿಂದ ಗಳಿಸ್ಬೋದು, ನಮ್ಮನ್ನು ನಾವು ಪ್ರಬಲರಾಗಿ ಮಾಡ್ಕೊಳ್ಬೋದು. ಮಕ್ಕಳು ಕುಡಿತದ ಒಂದು ಚಟಕ್ಕೆ ಬಲಿಯಾಗ್ತಾ ಇರೋದು, ಹಾಗೆ ಸೈಬರ್ ಕ್ರೈಮ್ಗಳ ಮಕ್ಕಳು ಬಲಿಯಾಗ್ತಾ ಇರೋದು, ಇಂತಹ ಅನೇಕ ಘಟನೆಗಳನ್ನು ನಾವು ನೋಡ್ತೀವಿ. ಮಕ್ಕಳೇ, ನನ್ನ ದೇಹ ನನ್ನ ಸುರಕ್ಷತೆ, ನನ್ನ ಶಿಕ್ಷಣ ನನ್ನ ಹಕ್ಕು, ನನ್ನ ಒಂದು ಶಿಕ್ಷಣ ಏನಿದೆ ಅದು ನನ್ನ ಹಕ್ಕು, ಹಾಗೆ ನನ್ನ ಭವಿಷ್ಯ ನನ್ನ ಕನಸು. ಈ ಒಂದು ಆತ್ಮವಿಶ್ವಾಸವನ್ನು ನೀವು ಬೆಳೆಸ್ಕೊಂಡ್ರೆ ನಿಮ್ಮ ಮೇಲೆ ಯಾವುದೇ ರೀತಿಯ ದೌರ್ಜನ್ಯಗಳಾಗೋದಿಲ್ಲ. ಮದುವೆ ಇದೇ ವಯಸ್ಸಿಗೆ ಆಗ್ಬೇಕು ಅನ್ನೋದೇನಿಲ್ಲ. ಸಕ್ಸಸ್ ಆದ್ಮೇಲೂ ಮದುವೆ ಆಗ್ಬೋದು. ಉದ್ದೇಶ ಇಷ್ಟೇ, ಎಲ್ಲರೂ ಶಿಕ್ಷಣ ಪಡಿಬೇಕು. ಅದರಿಂದ ವಂಚಿತರಾದರೆ ನಿಮ್ಮ ಜೀವನ ನೀವೇ ಹಾಳು ಮಾಡ್ಕೊತೀರಾ ಅಂತ ಅವರು ಸ್ಪಷ್ಟವಾಗಿ ತಿಳಿಸಿದರು. ಹೇಳಿದ್ದಕ್ಕೆ ಥ್ಯಾಂಕ್ ಯು. 18 ವರ್ಷದ ಮೇಲ್ಪಟ್ಟು ಮದುವೆ ಆಗಲಿ ಯಾರಾಗಲೂ 18 ವರ್ಷದ ಒಳಗಿರುವ ಮಕ್ಕಳಿಗೆ ಮದುವೆ ಆಗಬಾರದು. ಅದು ಒಳಗಿರುವ ಮಕ್ಕಳಿಗೆ ಬಾಲ್ಯ ವಿವಾಹ ಅಂತಾರೆ. 0ರಿಂದ 18 ವರ್ಷದವರೆಗೆ ಬಾಲ್ಯ ವಿವಾಹ ಮಕ್ಕಳನ್ನು ಮದುವೆ ಆಗಬಾರ್ದು ಅಂತ ನಾನು ಕೇಳುತ್ತೇನೆ. ನಾವು ಮುಂದುವರೆದಂತಹ ದೇಶವನ್ನ ವಿಶ್ವಗುರು ಭಾರತವನ್ನಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ರಾಜ್ಯದ ಯುವ ಮೋರ್ಚಾ ಅಧ್ಯಕ್ಷರು ಸ್ನೇಹಿತರಾದಂತಹ ರಾಮಶೇಖರ್ ಅವರು ಸೇರಿದಂತೆ ಸ್ಪಷ್ಟ ಆಗಿದೆ. ಕಾಂಗ್ರೆಸ್ ಸರ್ಕಾರ ಹಾಗೂ ಮತ ಹಾಕಿ ಬೆಸ್ಟ್ ಅರಿವಿಲ್ಲದೆ ಇರುವಂತ ರಾಹುಲ್ ಗಾಂಧಿ, ಅದಕ್ಕೆ ಜಿರ್ಲೆ ಪಾರ್ಟಿ ನೇತೃತ್ವ, ಅವ್ರ್ಯಾರ 22 ದಿವಸ ಉಪವಾಸ ಕೂತ್ಕೊಳ್ಳೋದು. ಯಾಕೆ ಕೂತ್ಕೋತಾರೆ? ಕಳೆದ ಪಾರ್ಲಿಮೆಂಟಲ್ಲಿ ಬಿಲ್ ತಂದಲ್ಲ, ಆ ಬಿಲ್ಲು ತನ್ನ ಗುಡಿಗೆ ಬರುತ್ತೆ ಅಂತ ಗೊತ್ತು ಅವ್ರಿಗೆ. ನಾಳೆ NGOಗಳಿಗೆ ಹಣಕಾಸಿನ ನೆರವು ಎಲ್ಲಿಂದ ಬರುತ್ತೆ ಅಂತ ಗೊತ್ತಾಗುತ್ತೆ. ಅದನ್ನ ಮುಚ್ಚಿಟ್ಕೊಳ್ಳೋಕ್ಕೆ ಪ್ರತಿಭಟನೆ ಕೂತ್ಕೊಂಡ್ಬಿಟ್ಟು ಇವತ್ತು ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡಕ್ಕೆ ಹೋಗ್ತೀರಾ? ಯಾವ ಕಾರಣಕ್ಕೂ ನಡೆಯಲ್ಲ. ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕು. ಮುಂದಕ್ಕೆ ಯಾವತ್ತೂ ಈ ಪ್ರಶ್ನೆ ಪತ್ರಿಕೆ ಸೋರಿಕೆನೇ ಆಗ್ತಿರೋ ರೀತಿ ಮಸೂದೆಯನ್ನು ತರ್ತಾ ಇದ್ದಾರೆ. ಮತ್ತು ಮುಂದಿನ ನೀಟ್ ಎಕ್ಸಾಮ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಯಾವ ರೀತಿ GRE, TOEFL, IELTS ಇದೆ, ಆ ರೀತಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟನ್ನು ಮಾಡಿದ್ದಾರೆ. ಇಂಥ ಒಳ್ಳೆಯ ಯಾವುದೇ ರೀತಿಯಾದಂಥ ಮುಚ್ಚಾಕೋ ಕೆಲಸ ಮಾಡಿದೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿದೆ, ಮರು ಎಕ್ಸಾಮ್ ಮಾಡ್ತಾರೆ ಮೋದಿ ಅವರ ವಿರುದ್ಧ ಇದೊಂದು ಷಡ್ಯಂತ್ರ. ಈ ಷಡ್ಯಂತ್ರದ ವಿರುದ್ಧ ಇರುವಂಥ, ಈ ಷಡ್ಯಂತ್ರವನ್ನು ಮಾಡ್ತಿರುವಂಥ ಎಲ್ಲ ಸಂಘಟನೆಗಳ ವಿರುದ್ಧವಾಗಿ